ನಮ್ಮಮ್ಮಂಗೆ ಇತ್ತೀಚೆಗೆ ಕರಿಬೇವಿನ ಸೊಪ್ಪಿನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಇವತ್ತಿನ ತಿಂಡಿನೇ ಸಾಕ್ಷಿ. ನೋಡಿ, ಗ್ರೀನ್ ಪೊಂಗಲ್. ನೆನ್ನೆ ಕರಿಬೇವಿನ ಸೊಪ್ಪಿನ ಬಾತ್, ಇವತ್ತು ಕರಿಬೇವಿನ ಸೊಪ್ಪಿನ ಪೊಂಗಲ್. ಇನ್ನೂ ಅದೇನೇನ್ ಕಾದಿದ್ಯೋ. ತಿಂಡಿ ತಿಂದು ನಾನು ಅಮ್ಮ ರೆಡಿಯಾಗಿ ಹೊರಟಿದ್ದು ವಿಷ್ಣುವರ್ಧನ್ ಸ್ಮಾರಕಕ್ಕೆ. ಭಾನುವಾರ ಅಂದ್ರೆ ಮೊನ್ನೆ ಮದರ್ಸ್ ಡೇ ಇತ್ತಲ್ಲ, ಅವತ್ತು ಪ್ಲಾನ್ ಮಾಡಿದ್ವಿ. ಆದ್ರೆ ಸಂಡೇ ರಜಾ ಇರುತ್ತೆ, ಬಸ್ ಎಲ್ಲ ರಶ್ ಇರುತ್ತೆ. ಹಾಗಾಗಿ ಸೋಮವಾರ ಹೋಗೋಣ ಅಂತ ಅಮ್ಮ ಹೇಳಿದ್ರು. ಇವತ್ತು ಹೊರಟಿದೀವಿ. ಮದರ್ಸ್ ಡೇಗೆ ವಿಷ್ಣು ಸ್ಮಾರಕನೇ ಯಾಕೆ ಅಂದ್ರೆ, ಅಮ್ಮ ವಿಷ್ಣುವರ್ಧನ್ ಅವರ ಫ್ಯಾನ್. ಬೇರೆ ಇನ್ಯಾರ್ ಸಿನಿಮಾನ ಅಷ್ಟ್ ಇಷ್ಟಪಟ್ಟು ನೋಡಲ್ಲ, ಆದ್ರೆ ವಿಷ್ಣು ಸರ್ ಫಿಲಂ ಬಂದ್ರೆ ಚಾನಲ್ ಚೇಂಜ್ ಮಾಡದೆ ನೋಡ್ತಾರೆ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದೆ. ಅಮ್ಮ ವಿಷ್ಣು ಸರ್ ಅವರ ಫಿಲಮ್ ಹೆಸರುಗಳನ್ನೆಲ್ಲ ನೋಡ್ಕೊಂಡು, ಅವಳು ಯಾವ್ಯಾವ ಫಿಲಮ್ ನೋಡಿದಾಳೆ ಅಂತ ಅವಳ ಹಳೆಯ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ಕೊಂಡು ತುಂಬಾ ಖುಷಿಯಾಗಿದ್ಲು. ನಾನು ವಿಷ್ಣು ಸರ್ ಸ್ಟ್ಯಾಚು, ಖಡ್ಗ ಮತ್ತೆ ಅವ್ರ ಕಾರ್ ಹತ್ರ ಎಲ್ಲ ಅಮ್ಮನ ಒಳ್ಳೊಳ್ಳೆ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಖುಷಿಯಾದೆ. ಎಲ್ಲಾನು ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೊರಗೆ ಬಂದು ಬಿಸಿಲಿಗೆ ನಿವಾರಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಮಜ್ಜಿಗೆ, ಜ್ಯೂಸು, ಐಸ್ ಕ್ರೀಮ್ ತಿಂದ್ಕೊಂಡು ಊರಿನ ಬಸ್ ಹತ್ತಿದ್ವಿ. ಹ್ಯಾಂಡ್ ಪೋಸ್ಟ್ ಅಲ್ಲಿ ಫಸ್ಟ್ ಟೈಮ್ ಅಮ್ಮಂಗೆ ಎಗ್ ಬನ್ ಟ್ರೈ ಮಾಡಿಸಿ ಸಣ್ಣದಾಗಿ ಒಂದು ಚಾಟ್ ಪಾರ್ಟಿ ಮುಗಿಸಿ ಮನೆ ಸೇರ್ಕೊಂಡ್ವಿ.